ಹಾವೇರಿ ಜಿಲ್ಲೆ ಹಾನಗಲ್ನ ದರ್ಗಾ ಓಣಿ ಹಾಗೂ ನಾಗರೊಳ್ಳಿ ಕೆರೆ ಕಡೆಯ ಬೈಚವಳ್ಳಿ ರಸ್ತೆ ಸಂಪೂರ್ಣ ಕುಸಿದಿದ್ದು ನಿತ್ಯ ಸಾರ್ವಜನಿಕರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂತಾಗಿದೆ. ರಸ್ತೆ ಹಾನಿಯಾಗಿದ್ದರೂ ಸಹ ಅದೇ ರಸ್ತೆಯಲ್ಲೇ ಬಸ್ಗಳು ಓಡಾಡುತ್ತಿದ್ದು ದೊಡ್ಡ ಅನಾಹುತ ಸಂಭವಿಸುವ ಮುನ್ನ ಪಿಡಬ್ಲ್ಯೂಡಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ನಗರದ ದರ್ಗಾ ಓಣಿ ಹತ್ತಿರವಿರುವ ಮುಂಡಗೋಡ, ಹಾನಗಲ್ ಹಾಗೂ ನಾಗರೊಳ್ಳಿ ಕೆರೆ ಕಡೆಗೆ ತೆರಳುವ ಬೈಚವಳ್ಳಿ ರಸ್ತೆ ಭೀಕರವಾಗಿ ಕುಸಿದು ಬಿದ್ದಿದೆ. ರಸ್ತೆ ಕುಸಿದು ಅಪಾಯ ತಂದೊಡ್ಡುವ ಹಂತದಲ್ಲಿದ್ದು ಈ ಮಾರ್ಗದಲ್ಲಿ ನಿತ್ಯ ಶಾಲೆಗೆ ಹೋಗುವ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರು ಆತಂಕದಲ್ಲೇ ಪ್ರಯಾಣಿಸುತ್ತಿದ್ದಾರೆ. ಬಸ್ಗಳು ಇದೇ ರಸ್ತೆಯಲ್ಲಿ ಚಲಿಸುತ್ತಿರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ದೊಡ್ಡ ಮಟ್ಟದ ದುರಂತ ಸಂಭವಿಸುವ ಭೀತಿ ಎದುರಾಗಿದೆ. ಸುಮಾರು 4-5 ಫುಟ್ ಹೋಗೈತಿ. ಯಾರು ಗತ್ತನೇ ಇಲ್ಲ, ಯಾವ ಗಾಡಿಗಳು ಯಾವ ಬಂತಪ್ಪ ಅಂತ ಹೇಳಿದ್ರೆ ಆ ಕಡೆ ನೋಡಿ ದೊಡ್ಡ ಕೆರೆ ಐತಿ ನೋಡ್ರಿ, ಕೆರೆ ನೋಡ್ರಿ, ಇಲ್ಲಿ ದೊಡ್ಡ ಕೆರೆ ಐತಿ. ಇಲ್ಲಿ ನೋಡಿದ್ರೆ ತೋಟ ಐತಿ. ಸ್ವಲ್ಪ ಏನು ಹೆಚ್ಚು ಕಡಿಮೆ ಆತಪ್ಪ ಅಂತ ಹೇಳಿದ್ರೆ ತೋಟನೂ ನೀರ್ ಮಣ್ಣು, ಕೆರೆನೂ ಹಾಳಾಕೈತಿ, ಜನರಿಗೆ ತೊಂದರೆ ಆಕೈತಿ, ಇಷ್ಟೆಲ್ಲ ಅಮಂತರ ಆಕೈತಿ. ಸಂಬಂಧಪಟ್ಟ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಕುಸಿದಿರುವ ರಸ್ತೆಯನ್ನು ದುರಸ್ತಿಗೊಳಿಸಿ ಅಪಾಯವನ್ನು ತಪ್ಪಿಸಬೇಕು ಎಂದು ಎಂಎಂ ಮುಲ್ಲಾ ಹಾಗೂ ಮುಖಂಡರು ಸೇರಿ ಗಂಭೀರವಾಗಿ ಆಗ್ರಹಿಸಿದ್ದಾರೆ. ವರದಿ ಮಯೂರ್ ರಾಯ್ಕರ್, ಹಾನಗಲ್. ತೋಟನೂ ನೀರ್ ಮಣ್ಣು, ಕೆರೆನೂ ಹಾಳಾಕೈತಿ, ಜನರಿಗೆ ತೊಂದರೆ ಆಕೈತಿ, ಇಷ್ಟೆಲ್ಲ ಅಮಂತರ ಆಕೈತಿ. ಬೇಗನೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇದು ಸರಿಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಆಗೋ ಅನಾಥಕ್ಕೆ ಅಧಿಕಾರಿಗಳೇ ಕಾರಣ ಅಂತೇಳಿ ಈ ಮೂಲಕ ಹೇಳ್ಬೇಕಾಕೈತಿ. ಈಗ ನೋಡ್ರಿ, ಎಲ್ಲ ಜನ ನಿಂತ್ಕೊಂಡು ಎಲ್ಲ ನೋಡಕ್ ಹೋಗ್ತಾರು. ಇವ್ರು ಯಜಮಾನ್ರು, ಈ ತೋಟದ ಜಮೀನ್ರಿ ಯಜಮಾನ್ರಿ ಅವರು. ಈ ತೋಟ ನಂದು ಹಾಳಾಕೈತಿ ಅಂತ ಅಲ್ಲಿಂದ ಓಡ್ ಬಂದಾರ. ಅಲ್ಲೊಬ್ರು ನೋಡ್ಬೋದು, ಅವ್ರ ತಮ್ಮನ ಒಬ್ರು ಬರ ಅಂತಾರ. ಈ ತರ ಇಲ್ಲಿ ಅನಾಹುತ ಆಗೋ ಸಂಭವ ಇರೋದ್ರಿಂದ ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಬಂದು ಇದು ಸರಿಪಡಿಸ್ಬೇಕಂತೇಳಿ ಸಾರ್ವಜನಿಕ ಮುಖಾಂತರ ಆಗ್ರಹ ಪಡಿಸ್ತಾ ಇದ್ದೇವೆ.